Hello students, welcome back to my YouTube channel Supreme Learning Academy. So ಇದು ಗ್ರಾಮರ್ ಪಾರ್ಟ್ ಇದಿಷ್ಟು ಸಮಾಸಗಳಿದಾವೆ. ಸಮಾಸಗಳು ಓದ್ಕೊಳ್ಳಿ. ಇದಿಷ್ಟು ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ರೆಡಿ ಇರ್ತೀರಾ. 10th ಅವರಿಗೆ ಏನೇನು ಇರುತ್ತೆ ಎಕ್ಸಾಮಲ್ಲಿ ಅದರದ್ದು ಫಸ್ಟ್ ಮೇನ್ ಸೆಕೆಂಡ್ ಮೇನ್ದು ಇಂಪಾರ್ಟೆಂಟ್ ಗ್ರಾಮರ್ ಪಾರ್ಟ್ಸ್ ಇದು. ಭಾವನಾಮಗಳು, ಕೃದಾಂತವ್ಯಯ ಅಂದ್ರೇನು, ತದ್ದಿತಾಂತ ಅಂದ್ರೇನು, ಸೊ ಇದು ಗ್ರಾಮರ್ ಪಾರ್ಟ್. ನೆಕ್ಸ್ಟು ಛಂದಸ್ಸಿದೆ. ಛಂದಸ್ಸಲ್ಲಿ ನಿಮಗೆ 2 ಸಾಲಿದ್ರೆ ದ್ವಿಪದಿ, 3 ಸಾಲಿದ್ರೆ ತ್ರಿಪದಿ, 4 ಸಾಲಿದ್ರೆ ಚೌಪದಿ, ಕಂದಪದ್ಯ, 6 ಸಾಲಿದ್ರೆ ಷಟ್ಪದಿ. ಲಘು ಮತ್ತು ಗುರು ಹಾಕಿ ಅದು ಛಂದಸ್ಸಿನ ಹೆಸರು ಬರಿಬೇಕು. ನೆಕ್ಸ್ಟು ಹೆಂಗೆ ಹಾಕಬೇಕು ಅಂತ ಇರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ವೃತ್ತ, ಯಾವ ವೃತ್ತ ಅಂತ ಇರುತ್ತೆ, ಛಂದಸ್ಸಿನ ಹೆಸರುಗಳಿದ್ದಾವೆ, ಯಾವ್ದ್ಯಾವುದು ಏನೇನು ಅಂತ ಇಲ್ಲಿದೆ ನೋಡ್ಕೊಳ್ಳಿ. ನೆಕ್ಸ್ಟು ಚಂಪಕಮಾಲ ವೃತ್ತ ಅಂದ್ರೇನು, ಉತ್ಪಲಮಾಲ ವೃತ್ತ ಅಂದ್ರೇನು, ಹೇಗಿರುತ್ತೆ, ಮಾತ್ರ ಛಂದಸ್ಸು ಹೇಗೆ ಹಾಕಬೇಕು, ಪದ್ಯ ಪದ್ಯ ಹೇಗಿರುತ್ತೆ. ನೆಕ್ಸ್ಟು ಷಟ್ಪದಿ. ಷಟ್ಪದಿಲಿ 2 ಇರುತ್ತೆ, ಭಾಮಿನಿ ಷಟ್ಪದಿ ಮತ್ತು 3 ಸಾಲು ಮತ್ತು 6 ಸಾಲದು. ಅದು ಹೆಂಗಿರುತ್ತೆ, ವಾರ್ಧಕ ಷಟ್ಪದಿ 5 ಇರುತ್ತೆ. ಇಷ್ಟರಲ್ಲಿ ನಿಮಗೆ 1 ಲೈನ್ ಜಾಸ್ತಿ ಕೊಡ್ತಾ ಇದ್ದಾರೆ, 1 ಲೈನ್ ನೋಡ್ಕೊಳ್ಳಿ. ನೆಕ್ಸ್ಟು ಅಲಂಕಾರದ ಬಗ್ಗೆ ಇದೆ. ಅಲಂಕಾರದಲ್ಲಿ ಯಾವ ಥರ ಅಲಂಕಾರ, ಉಪಮಾಲಂಕಾರ, ರೂಪಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ, 6 ಥರ ಇದೆ. ಸೊ 6 ಥರದ್ದು ನೋಡ್ಕೊಳ್ಳಿ. ಸೊ ಫುಲ್ ಗ್ರಾಮರ್ ಪಾರ್ಟ್ ಇದ್ರಲ್ಲಿ ಕವರ್ ಆಗಿದೆ. ಗ್ರಾಮರ್ ಪಾರ್ಟ್ ನೋಡ್ಕೊಳ್ಳಿ.